ಹೇಗೆ ನೋಡುವುದು ದರ್ಶನನೋ ಕೇಳುವುದು ದರ್ಶನನೇ. ಹೇಗೆ ಬ್ಲೈಂಡ್ನೆಸ್ ಅಂತಾರೋ ಅಜ್ಞಾನನ, ಡೆಫ್ನೆಸ್ನೂ ಅಜ್ಞಾನನೇ. ಡೆಫ್ನೆಸ್ ಅಂದ್ರೇನು? ಕೇಳ್ತೀರಾ ನೀವು, ನಾನು ಹೇಳಿ ಕೇಳಬೇಡಿ. ಡೋಂಟ್ ಜಸ್ಟ್ ಹಿಯರ್, ಲಿಸನ್. ಲಿಸ್ನಿಂಗ್ ಅಂದರೆ ಕೇಳೋದಲ್ಲ, ಆಲಿಸು. ಎಂಥ ಒಳ್ಳೆ ವರ್ಡ್ ಕನ್ನಡ, ಆಲಿಸು. ಆಲಿಸಿದರೆ ಫೋಕಸ್ ಆಗುತ್ತೆ. ಬರೀ ಕೇಳೋದು, ನೀನು ಕಿವಿ ಮೇಲೆ ಎಷ್ಟೋ ಬೀಳ್ತಾ ಇರುತ್ತಲ್ವಾ, ನಿಂಗೆ ಬೇಕೋ ಬೇಡವೋ ಕೇಳ್ತಾ ಇರ್ತೀಯ. ಅವ್ರು ಮಾತಾಡಿದ್ದು ಇವ್ರು ಮಾತಾಡಿದ್ದೆಲ್ಲ ಕಿವಿ ಮೇಲೆ ಬೀಳ್ತಾ ಇದೆಯಲ್ಲ, ಎಷ್ಟು ಯೋಚನೆಗಳು ಎಬ್ಸುತ್ತೆ ಅದು ಕಿವಿ ಮೇಲೆ ಬೀಳೋದು. ದಟ್ ಈಸ್ ಹಿಯರಿಂಗ್. ನಾನು ಹೇಳ್ತಾ ಇದ್ದೆ, ಹಿಯರಿಂಗ್ ಕಮ್ಮಿ ಮಾಡು. ಜಸ್ಟ್ ಲಿಸನ್, ಆಲಿಸು. ಸ್ಟಿಲ್ನೆಸ್ ಬರುತ್ತೆ ಮೈಂಡಿಗೆ. ಯಾತಕ್ಕೆ ನೀನು ಅಷ್ಟೊಂದು ಫಿಕಲ್ ಅಂದರೆ ನೀನು ಬರೀ ಕೇಳ್ತಾ ಇದೆಯಾ ಅಂದರೆ ಯು ಆರ್ ಹಿಯರಿಂಗ್ ಎವ್ರಿಥಿಂಗ್. ಜಸ್ಟ್ ಎಲ್ಲ ಸೌಂಡು ಬರೋಕ್ಕೆ ಬಿಟ್ಬಿಟ್ಟಿದ್ಯಾ, ಎಲ್ಲರ ಮಾತು ನಿನ್ನೊಳಗೆ ಹಾಕ್ಕೊಳ್ಳೋಕೆ ಬಿಟ್ಬಿಟ್ಟಿದ್ಯಾ. ಹಾಗೆ ಮಾಡಬೇಡ. ಏನು ಬೇಕೋ ಅದನ್ನು ನೀನು ಆಲಿಸ್ತೀಯ, ಫೋಕಸ್ ಮಾಡ್ತೀಯ. ಆಗ ನಿನ್ನ ಮೈಂಡು ಸ್ಟಡಿ ಆಗುತ್ತೆ. ಇಲ್ಲದೆ ಇದ್ರೆ ಡಿಸ್ಟ್ರೆಸ್ ಮೈಂಡ್. ವೈ ಯುವರ್ ಮೈಂಡ್ ಇಸ್ ಡಿಸ್ಟ್ರೆಸ್? ಸಿಕ್ಕಿದೆಲ್ಲ ಕೇಳ್ತಾ ಇರೋದು, ಪ್ರತಿಯೊಂದು ಇನ್ಮೇಲಿಂದ ಪ್ರತಿಯೊಂದು ಆಲಿಸಿ. ಪ್ರತಿ ವಸ್ತು ಮಾತಾಡುತ್ತೆ ಗೊತ್ತಾ, ಗಿಡ ಮರ ಎಲ್ಲ ಮಾತಾಡುತ್ತೆ ಅದರದ್ದೇ ಲ್ಯಾಂಗ್ವೇಜಲ್ಲಿ. ಆಲಿಸಿದವ್ರಿಗೇ ಆ ಮೌನದ ಮಾತುಗಳು ಕೇಳಿಸೋಕ್ಕೆ ಸಾಧ್ಯ. ಅದೇನೋ ಹೇಳ್ತಾ ಇದೆ, ಅದೇನೋ ನಡೀತಾ ಇದೆ, ಅದೆಲ್ಲ ನಮಗೆ ಪ್ರಕೃತಿನಲ್ಲಿ ನಾವು ಅಲ್ಲಿ ಹಿಮಾಲಯಕ್ಕೆ ಹೋದರೆ ಎಲ್ಲ ಹೋದರೆ ಅದಿಷ್ಟು ಮಾತಾಡುತ್ತೆ ಪ್ರಕೃತಿ ನಮ್ಮ ಜೊತೆಗೆ. ಯಾವಾಗ ನೀನು ಮೌನದಲ್ಲಿ ಅದ್ರ ಜೊತೆ ಕೇಳಿಸ್ಕೊಳ್ಳೋಕೆ ಫೋಕಸ್ ಮಾಡಿದಾಗ, ನಿನ್ನ ಮನಸ್ಸಲ್ಲಿ ಏನೇನೋ ನಡೀತಾ ಇದ್ದರೆ ಅದ್ರ ಶಬ್ದ ಕೇಳ್ತಾ ಇದ್ದೀರಾ ನೀವು. ಅಲ್ಲೇನಾದ್ರು ಏನು ನಡೀತಾ ಇರೋದು ನಿಮ್ಗೆ ಕೇಳಿಸ್ತಾನೇ ಇಲ್ಲ. ಪ್ರಕೃತಿ ಮಾತಾಡ್ತಿದೆ ನಿಮ್ಮ ಜೊತೆಗೆ. ಅದೇನೋ ನಡೀತಾ ಇರ್ತಾರೆ ಮನಸ್ಸಿನಲ್ಲಿ. ಸ್ಕ್ಯಾಟರ್ಡ್ ಬ್ರೈನ್ ಆಗಿಬಿಡುತ್ತೆ. ಸುಮ್ಮನೆ ಸಿಕ್ಕಿದ್ದೆಲ್ಲ ತೊಗೊಳ್ತಾ ಇದ್ದರೆ ಇನ್ಫಾರ್ಮೇಷನ್ನ ಏನಾಗುತ್ತೆ, ಅಲ್ಲಿ ಮೌನ ಹಾಳಾಗುತ್ತೆ. ಮೌನದಿಂದ ಮಾತಾಡೋಕ್ಕಾಗುತ್ತೆ. ಒಳಗಡೆ ಕೇಳಿದ್ದನ್ನು ಹೇಳೋದು, ಮೌನದಿಂದ ಮಾತಾಡೋದು. ಮೌನದಿಂದ ಮಾತಾಡೋದು, ಯು ಆರ್ ಟ್ರಾನ್ಸ್ಲೇಟಿಂಗ್ ದಿ ಇನ್ನರ್ ವಾಯ್ಸ್, ಯು ಆರ್ ಟ್ರಾನ್ಸ್ಲೇಟಿಂಗ್ ದಿ ಇಂಟ್ಯೂಷನ್, ಯು ಆರ್ ಸ್ಪೀಕಿಂಗ್ ಫ್ರಮ್ ಡೀಪ್ ಇನ್ಸೈಡ್, ಯು ಆರ್ ರೆಸ್ಪಾಂಡಿಂಗ್. ಸ್ಪಂದಿಸ್ತಾ ಇದೆಯಾ, ಯು ಆರ್ ನಾಟ್ ರಿಯಾಕ್ಟಿಂಗ್. ಮೈಂಡ್ಗೂ ಆಳದಲ್ಲಿ ಹೃದಯ, ಅದು ಮೌನ. ಅಲ್ಲಿಂದನೇ ಕೇಳಿ.